ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಹೊಸಗನ್ನಡ ಕಾವ್ಯಮಾಲೆಯ ಮೊದಲ ಪದ್ಯವಾದ ಮುಂಗಾರು ಎಂಬ ಪದ್ಯದ ಕರ್ತೃವಾದ ಕುವೆಂಪುರವರ ಪರಿಚಯವನ್ನು ತಿಳ್ಕೊಂಡ್ವಿ ಮತ್ತು ಆ ಮುಂಗಾರು ಪದ್ಯದ ಆಶಯವನ್ನು ತಿಳ್ಕೊಂಡ್ವಿ ಅಲ್ವಾ. ಹಾಗಾದರೆ ನಾವು ಇಂದು ಈ ಮುಂಗಾರು ಪದ್ಯದ ಸವಿಸ್ತಾರವಾದಂತಹ ವಿವರಣೆಯನ್ನು ನಾವಿಂದು ತಿಳಿದುಕೊಳ್ಳೋಣ. ಕುವೆಂಪುರವರ ಮುಂಗಾರು ಎಂಬ ಪದ್ಯದ ಒಂದು ನೋಟವನ್ನು ನಾವು ನೋಡೋದಾದರೆ, ಕುವೆಂಪುರವರ ಪರಿಚಯ ಆಯಿತು. ಕುವೆಂಪುರವರ ಪುಸ್ತಕಗಳ ಒಂದು ನೋಟ ನೋಡಿದ್ವಿ. ಅವರ ಒಂದು ಬರದ ಮುಂಗಾರು ಪದ್ಯದ ಆಶಯವನ್ನು ತಿಳ್ಕೊಂಡ್ವಿ. ಈಗ ಮೊದಲ ನುಡಿಯನ್ನು ನಾವು ಈಗ ನೋಡೋಣ. ಪೊಡುವನ ಕಡಲಿನ ಮಿಂಚನು ಗುಡುಗನು ನುಂಗಿ ಬಸಿರಿನಲಿ ಮುಡಿಗೆದರಿ ಮುಂಗಾರ ಅಸುರಿಯ ರಕ್ಕಸ ವೆಜ್ಜೆಗಳಿಕುತ ಬಂದಳು ಬಲುಗದರಿ. ಗುಟುರನ ಹಾಕಿತು ಮುಂಗಾರ ಗುಳಿ ಗೀಳಿಟ್ಟು ಹೊರಳಿತು ಘನಘಟಿಯಾಳಿ. ಸುತ್ತಲೂ ಮುತ್ತಿತು ಕಾರ್ಮೋಡ ಹರಿಯುವ ಹಾವಿನ ತೆರದಲ್ಲಿ ಕತ್ತಲೆ ಮೆಲ್ಲನೆ ನುಂಗಿತು ಮಲೆನಾಡ. ಇಷ್ಟು ಸುಂದರವಾಗಿ ಕುವೆಂಪುರವರು ಇಲ್ಲಿ ಪದ್ಯವನ್ನು ಹೇಳ್ತಾರಂದರೆ, ಮುಂಗಾರು ಮಳೆಯ ಆರ್ಭಟದ ಒಂದು ಚಿತ್ರಣವನ್ನು ಈ ಪದ್ಯದುದ್ದಕ್ಕೂ ಇಲ್ಲಿ ಹೇಳ್ತಾರ. ಕುವೆಂಪುರವರು ತಮಗೆ ಗೊತ್ತಿರ್ತಕ್ಕಂಥ ಸಂಗತಿಯ ಪ್ರಕಾರ ಮಲೆನಾಡಿನಲ್ಲಿ ಆ ನಿಸರ್ಗದ ಸಹ್ಯಾದ್ರಿಯ ಪರ್ವತಗಳ ಒಂದು ಶ್ರೇಣಿಯಲ್ಲಿ ಬೆಳೆದು ಬಂದವರು. ಆ ನಿಸರ್ಗದ ಸವಿಯನ್ನು ಕಂಡಂತಹ ಆ ಕವಿಯ ಆಹ್ಲಾದಕತೆಯನ್ನು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಅವರು ಚಿತ್ರಿಸಿದ್ದಾರೆ. ಪೊಡುವನ ಕಡಲಿನ, ಪೊಡುವನ ಅಂತಂದರೆ ತಮಗೆಲ್ಲ ಗೊತ್ತಿರ್ಬೋದು, ಅಚ್ಚ ಕನ್ನಡದ ದಿಕ್ಕುಗಳು ಮೂಡನ, ಪಡುವನ, ತೆಂಕನ, ಬಡಗನ ಅಂತ. ಮೂಡನೆಂದರೆ ಪೂರ್ವ, ಪಡುವನೆಂದರೆ ಪಶ್ಚಿಮ, ತೆಂಕನೆಂದರೆ ದಕ್ಷಿಣ, ಬಡಗನೆಂದರೆ ಉತ್ತರ. ಪೊಡುವನ ಕಡಲಿನ ಮಿಂಚನು ಗುಡುಗನು ನುಂಗಿ ಅಂದ್ರೆ ಪಶ್ಚಿಮದ ಸಮುದ್ರದ ಮೂಲಕ ಯಾವಾಗಲೂ ತಮ್ಗೆ ಗೊತ್ತಿರ್ತಕ್ಕಂಥ ಸಂಗತಿ, ಕರ್ನಾಟಕದ ಒಂದು ಮಾನ್ಸೂನ್ ಮಾರುತಗಳು ಅಂತ ಕರಿತೀವಲ್ಲ, ಅದು ಕೇರಳ ಭಾಗದಿಂದ ಬರ್ತಾವು ಅಂತ ನಾವೆಲ್ಲ ಮಳೆಗಾಲದ ಆರಂಭದ ದಿನಗಳಲ್ಲಿ ನೋಡ್ತಾ ಇರ್ತೀವಿ. ಆ ಪೊಡುವನ ಕಡಲಿನ ಅಂದ್ರೆ ಪಶ್ಚಿಮದ ಸಮುದ್ರದ ಮೂಲಕ ಮುಂಗಾರುಗಳ ಆರ್ಭಟವು ಯಾವ ರೀತಿ ನಮ್ಮ ಕನ್ನಡ ನಾಡನ್ನು ಪ್ರವೇಶಿಸುತ್ತದೆ ಎನ್ನುವ ಮೂಲಕ ಮಿಂಚನು ಗುಡುಗನು ನುಂಗಿ ಬಸಿರಿನಲಿ ಅಂದರೆ ತನ್ನ ಉದರದಲ್ಲಿ ಮಿಂಚು ಮತ್ತು ಗುಡುಗುಗಳನ್ನು ತುಂಬಿದಂತಹ ಬಸಿರಿನಲ್ಲಿ, ಹೊಟ್ಟೆಯಲ್ಲಿ ತುಂಬಿಕೊಂಡು ಮುಡಿಗೆದರಿ ಅಂದ್ರೆ ತನ್ನ ಜಡೆಯನ್ನು ಹರಡಿಕೊಂಡು ಅಲ್ವಾ, ಮುಂಗಾರ ಅಸುರಿಯ ಅಂದ್ರೆ ಮುಂಗಾರ ಮಳೆಯನ್ನ ಇಲ್ಲಿ ರಾಕ್ಷಸಕ್ಕೆ ಹೋಲಿಕೆ ಮಾಡ್ತಕ್ಕಂಥ ಸಂಗತಿಯನ್ನು ನಾವಿಲ್ಲಿ ಕವಿಯಲ್ಲಿ ನೋಡ್ತೀವಿ. ಮುಂಗಾರ ಅಸುರಿಯ ರಕ್ಕಸ ವೆಜ್ಜೆಗಳಿಕ್ಕುತ ಬಂದಳು ಬಲುಗದರಿ. ರಕ್ಕಸ ಅಂದ್ರೆ ರಾಕ್ಷಸ, ರಕ್ಕಸ. ಆ ರಾಕ್ಷಸಿ ವೆಜ್ಜೆಗಳಿಕ್ಕುತ ಅಂದ್ರೆ ಹೆಜ್ಜೆಗಳನ್ನಿಡುತ್ತಾ ಬಂದಳು ಬಲುಗದರಿ. ಇಲ್ಲಿ ಮುಂಗಾರು ಮಳೆಯ ಆರ್ಭಟವನ್ನ ಒಂದು ರಾಕ್ಷಸಿಗೆ ಹೋಲಿಕೆ ಮಾಡುತ್ತಾ ಕವಿ ಹೇಳ್ಕೊತಾನ, ಪಶ್ಚಿಮದ ಸಮುದ್ರದ ಮೂಲಕ, ಆ ಒಂದು ಸಮುದ್ರದ ಮೂಲಕ ಮಿಂಚನ್ನು ಗುಡುಗುಗಳನ್ನು ತನ್ನ ಒಂದು ಉದರದಲ್ಲಿ ತುಂಬಿಕೊಂಡು ತನ್ನ ತಲೆಗೂದಲನ್ನು ಹರಡಿಕೊಂಡು ಅಂದ್ರೆ, ಹಾಗಾದ್ರೆ ಇಲ್ಲಿ ರಾಕ್ಷಸಿಯ ತಲೆಗೂದಲನ್ನು ಯಾವ ರೀತಿ ಹೋಲಿಕೆ ಮಾಡ್ತಂದ್ರೆ, ದಟ್ಟಕಾರವಾದಂತಹ ಮೋಡಗಳ ಒಂದು ಆಕಾಶದಲ್ಲಿ ಮೋಡಗಳನ್ನು ಹರಡಿರ್ತಲ್ಲ, ಅದಕ್ಕಿಲ್ಲಿ ಮುಡಿಗೆದರಿ ಅಂದ್ರೆ ಯಾವ ರೀತಿ ರಾಕ್ಷಸ ತನ್ನ
ಕೂದಲನ್ನು ಹರಡಿರ್ಕೊಂಡಿರ್ತಾತ ಆ ರೀತಿ ಅದಕ್ಕೆ ಮುಂಗಾರು ಅಂದ್ರೆ ಕಾರಿನ ಅದಿಕ್ ಮುಂದೆ ಮುಂಗಾರು ಅಂದ್ರೆ ಅಂಶಿ ಸಮಾಸಕ್ಕೆ ಒಂದು ಉದಾಹರಣೆ ಅಲ್ವಾ. ಹಾಗಾದ್ರೆ ಮಳೆಗಾಲದ ಆರಂಭದ ದಿನ ಈ ಮುಂಗಾರು ಮಳೆ ಅದು ಹೆಂಗಂತಂದ್ರೆ ಪಶ್ಚಿಮದ ಸಮುದ್ರದ ಮೂಲಕ ಸಮುದ್ರದ ಮೂಲಕ ಕರ್ನಾಟಕವನ್ನು ಪ್ರವೇಶಿಸುವಾಗ ಅದು ಏನಾಗುತ್ತಂದ್ರೆ ಸಮುದ್ರದ ತೆರೆಯ ಬೆಳಕು ಮತ್ತು ಅಬ್ಬರದ ಆರ್ಭಟಗಳನ್ನು ತನ್ನ ಉದರದಲ್ಲಿ ತುಂಬಿಕೊಂಡು ಕಪ್ಪಾದ ಮೂಡಗಳನ್ನು, ಎಂತಹ ಮೂಡ? ಕಪ್ಪಾದ ಮೂಡವನ್ನು ಇಡೀ ಆಕಾಶ ತುಂಬ ಹರಡಿ ಅದನ್ನು ಇಲ್ಲಿ ಹೋಲಿಗೆ ಅದಕ್ಕೆ ಕೊಡಕತ್ತನ ಮುಡಿಗೆದರಿ ಅಂದರೆ ಜಡೆಯ ಕೂದಲು ಯಾವ ರೀತಿ ರಾಕ್ಷಸಿ ಹರಡಿಕೊಂಡಿರ್ತಾಳೋ ಆ ರೀತಿ ಇಲ್ಲಿ ಕಾಣ್ತಾ ಇದೆ ನೋಡು, ಕಪ್ಪಾದ ಮೋಡಗಳು ಅಲ್ವಾ. ಇದು ಈ ಪಶ್ಚಿಮದ ಸಮುದ್ರದ ಮೂಲಕ ಮಳೆಯ ಒಂದು ಆರ್ಭಟ, ಗುಡುಗು ಸಿಡಿಲು, ಬೆಳಕು ಅದೆಲ್ಲವೂ ತನ್ನ ಉದರದಲ್ಲಿ ತುಂಬಿಕೊಂಡು ಕಪ್ಪಾದ ಮೋಡ ಎಂಬುದನ್ನು ಎಲ್ಲಿ ಹೋಲಿಕೆ ಕೊಡ್ಕತ್ತಾನೆ ಇಲ್ಲಿ ಆ ಕಪ್ಪಾದ ಮೋಡ ಎಂಬುದು ಆ ರಾಕ್ಷಸಿಯ ಜಡೆಗೂದಲಿಗೆ ಹೋಲಿಕೆಯನ್ನು ಇಲ್ಲಿ ಕೊಡ್ತಾನ. ರಕ್ಕಸ ವೆಜ್ಜೆಗಳಿಕ್ಕತ ಬಂದಳು ಬಲುಗದರಿ. ಆ ಗುಡುಗು ಮುಂಚೆಗಳನ್ನು ತನ್ನ ಉದರದಲ್ಲಿ ತುಂಬಿಕೊಂಡು ಕಪ್ಪಾದ ಮೋಡಗಳನ್ನು ತನ್ನ ತಲೆಗೂದಲನ್ನ ಕೆದೆಕೊಂಡ ಥರ ಮಾಡಿ ರಾಕ್ಷಸಿ ಹೆಜ್ಜೆಗಳನ್ನಿಡುತ್ತಾ ಗುಡುಗು ಸಿಡಿಲಿನ ಮೂಲಕ ಜೋರಾಗಿ ಗದರಿಸುತ್ತಾ ಬರುತ್ತಿರುವ ರಾಕ್ಷಸಿ ಎಂಬಂತೆ ಇಲ್ಲಿ ರೂಪಕ ಅಲಂಕಾರದ ಮೂಲಕ ಕವಿ ಮಾಡ್ತಕ್ಕಂಥ ವರ್ಣನೆ ಅದ್ಭುತವಾಗಿ ನಾವು ನೋಡ್ತೀವಿ. ಇನ್ನು ಮುಂದುವರೆದು ಗೀಳಿಟ್ಟು ಒರಲಿತು ಘನಘಟೆಯಾಳಿ. ಗೀಳಿಡು ಅಂತಂದ್ರೆ ಗೂಳಿಯ ಒಂದು ಧ್ವನಿ. ಘನಘಟೆಯಾಳಿ ಅಂದ್ರೆ ಇಲ್ಲಿ ಅದಕ್ಕಿಂತ ಮೊದಲು ಒಂದು ಐತಿಲ್ಲ, ಗುಟರನು ಹಾಕಿತು ಮುಂಗಾರ ಗೂಳಿ. ಗುಟೂರು ಅಂದ್ರೆ ಗೂಳಿಯ ಒಂದು ಶಬ್ದ, ಗೂಳಿಯ ಧ್ವನಿ. ಗುಟರನು ಹಾಕಿತು ಈ ಮುಂಗಾರ ಗೂಳಿ. ಆ ಮುಂಗಾರ ಮಳೆಯನ್ನು ಎದಕ್ಕೆ ಹೋಲಿಕೆ ಕೊಡೋದನ್ನ ಒಂದನೇದರಲ್ಲಿ ಮುಂಗಾರನ್ನ ರಾಕ್ಷಸಿಗೆ ಹೋಲಿಕೆ ಕೊಟ್ಟ. ಇಲ್ಲಿ ಎರಡನೇ ಸಾಲಲ್ಲಿ ಹೇಳಕತ್ರ ನಾವು ಮುಂಗಾರ ಗೂಳಿ ಅಂದ್ರೆ ರೂಪಕ ಅಲಂಕಾರ. ಆ ಮುಂಗಾರು ಎಂಬುದು ಎಷ್ಟು ರಭಸವಾಗಿರ್ತದೆ ಅಂದ್ರೆ ಒಂಥರ ಗುಟುರನ್ನು ಹಾಕಿತು ಗೂಳಿಗೆ ಹಾಕ್ಲಿಕ್ಕತನ. ಅಂದ್ರೆ ಇವು ಒಂದೊಂದು ಪ್ರಾಣಿಯ ಧ್ವನಿಗಳನ್ನು ಗೂಳಿಗೆ, ಗುಟುರು, ಆನೆದು ಗೀಳಿಡಿದು, ಹೇಂಕರಿಸುವುದು ಯಾವುದು ಅದು ಕುದುರೆಯದು. ಆ ಒಂದೊಂದು ಪ್ರಾಣಿಗಳಿಂದ ಬರ್ತಕ್ಕಂಥ ಶಬ್ದವನ್ನು ಕನ್ನಡದಲ್ಲಿ ಒಂದೊಂದು ಪದಗಳ ಮೂಲಕ ಕಟ್ಟಿಕೊಡ್ತಕ್ಕಂಥ ಸಂಗತಿ ಇದೆ. ಹಾಗಾಗಿ ಇಲ್ಲಿ ಗುಟುರನ್ನು ಹಾಕಿತು ಈ ಮುಂಗಾರ ಗೂಳಿ. ಮುಂಗಾರ ಮಳೆ ಎಂಬ ಒಂದು ಗೂಳಿ ಯಾವ ರೀತಿ ಗೂಳಿ ಮುಂದೆ ಏನಾದರೂ ಕಂಡಾಗ ತನ್ನ ಒಂದು ಶಬ್ದದ ಮೂಲಕ ಜನರನ್ನು ಹೆದರಿಸುತ್ತೋ ಆ ರೀತಿ ಈ ಮುಂಗಾರ ಎಂಬ ಗೂಳಿ ಇಲ್ಲಿ ಗೂಳಿ ಇಡುತ್ತ, ಗುಟುರನ್ನು ಹಾಕತ್ತ. ಗೀಳಿಟ್ಟು ಒರಲಿತು ಘನಘಟೆಯಾಳಿ ಅಂದ್ರೆ ಮೋಡಗಳೆಂಬ ಆನೆಗಳ ಸಮೂಹ. ಆ ಮೋಡಗಳೆಂಬ ಆನೆಗಳ ಸಮೂಹವು ಏನಡಕತೈತಿ? ಗೀಳಿಡಕತೈತಿ. ಗೀಳೆಡ ಅಂದ್ರೆ ಅಲ್ಲಿ ಆನೆಯ ಶಬ್ದವನ್ನ ಧ್ವನಿಯನ್ನು ಮಾಡ್ಲಿಕ್ಕತೈತಿ. ಸುತ್ತಲೂ ಮುತ್ತಿತು ಕಾರ್ಮೋಡ. ಇಡೀ ಆಕಾಶದ ತುಂಬೆಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಡೀ ಆಕಾಶದ ತುಂಬೆಲ್ಲ ಕಪ್ಪಾದ ಮೋಡ. ಈಜಿಕ್ವಲ್ ಸಮಾದದ್ದು ಕಾರ್ಮೋಡ. ಕಾರ್ಮೋಡ ಅಂದ್ರೆ ಕಪ್ಪಾದ ಅಧಿಕ್ ಮೋಡ, ಅದು ಕಾರ್ಮೋಡ. ಹರಿಯುವ ಹಾವಿನ ತೆರದಲ್ಲಿ ಕತ್ತಲೆ ಮೆಲ್ಲನೆ ನುಂಗಿತು ಈ ಮಲೆನಾಡ. ಯಾವ ರೀತಿ ಹಾವು ಹರ್ಕೋತ ಮುಂದುವರಿತೈತೋ ಆ ರೀತಿ ಇಡೀ ಕತ್ತಲೆ ಆಕಾಶ ಮಂಡಲವನ್ನೆಲ್ಲ ವ್ಯಾಪಿಸಿಕೊಂಡು ಇಡೀ ಭೂಮಂಡಲಕ್ಕೆಲ್ಲ ಕತ್ತಲೆಯನ್ನಾಗಿ ಮಾಡಿ ಇಡೀ ಬೋರ್ಗತ್ತಲೆಯನ್ನು ಈ ಮುಂಗಾರು ಮೋಡಗಳು ಆಕಾಶವನ್ನು ತುಂಬಿಕೊಂಡೈತಿ ಅಂತ ಈ ನುಡಿಯಲ್ಲಿ ಕವಿ ಹೇಳ್ಬೋದನ. ಅಂದರೆ ಇಡಿಯಾಗಿ ಈ ನುಡಿಯ ಅರ್ಥ ಏನು ಅಂದರೆ, ಇಲ್ಲಿ ಮುಂಗಾರ ಹಸುರಿ ತನ್ನ ಗರ್ಭದಲ್ಲಿ ಗುಡುಗು ಮಿಂಚುಗಳನ್ನು ತುಂಬಿಕೊಂಡು ತನ್ನ ತಲೆಗೂದಲನ್ನು ಹರಡಿಕೊಂಡು ರಾಕ್ಷಸ ಹೆಜ್ಜೆಗಳನ್ನಿಡುತ್ತಾ ಬಂತಾಳ. ಅದು ಮತ್ತ ಗುಟುರನ್ನು ಹಾಕಿತು ಈ ಮುಂಗಾರ ಗೂಳಿ ಗುಟುರನ್ನು ಮಾಡ್ಕೊಂತ ತನ್ನ ಜೋರಾದ ಧ್ವನಿಯನ್ನು ಮಾಡ್ಕೊತ ಬರಕತ್ತೈತಿ. ಅಂದ್ರೆ ಒಂದನೇದ್ರಲ್ಲಿ ರಾಕ್ಷಸಿಗೆ ಹೋಲಿಕೆ ಕೊಟ್ಟ, ಎರಡನೇ ಸಾಲಿನಲ್ಲಿ ಗೂಳಿಗೆ ಹೋಲಿಕೆ ಕೊಟ್ಟ, ಇನ್ನು ಮೂರನೇ ಸಾಲಿನಲ್ಲಿ ಯಾರಿಗೆ ಹೋಲಿಕೆ ಕೊಡಕತ್ತಾನ? ಘನಘಟೆಯಾಳಿ ಅಂದ್ರೆ
ಆನೆಗಳಿಗೆ ಹೋಲಿಕೆ ಕೊಡುತ್ತಾ ಸುತ್ತಲೂ ಮುತ್ತಿತು ಈ ಕಾರ್ಮೋಡ, ಹರಿಯುವ ಹಾವಿನ ತೆರದಲ್ಲಿ ಕತ್ತಲೆ ಮೆಲ್ಲನೆ ನುಂಗಿತು ಈ ಮಲೆನಾಡ. ಇನ್ನು ಎರಡನೇ ನುಡಿಯಲ್ಲಿ ಏನು ನೋಡ್ತಾನ ನೋಡೋಣಲ್ವಾ. ಹಿಂಜರಿದು ಉರಿ ಬಿಸಿಲು ಅಂಜುತಲಿ ಅಡಗಿತು, ರವಿಮಂಡಲ ಕಣ್ಮರೆಯಾಯಿತು, ಕಾಳಿಯ ಕೇಶದ ತಿಮಿರವು ಮುಸುಕಿತು, ಶಾಂತಿಯು ಗಲಭೆಗೆ ಸೆರೆಯಾಯಿತು. ಇಲ್ಲಿ ನೋಡ್ರಿ, ಮುಂಗಾರು ಮಳೆಯ ಆರ್ಭಟವನ್ನ ಕವಿ ಮುಂದುವರಿಸ್ತಾನ. ಹಿಂಜರಿದು ಉರಿ ಬಿಸಿಲು ಅಂಜುತಲಿ ಅಡಗಿತು. ನೋಡ್ರಿ, ಉರಿ ಬಿಸಿಲಂದ್ರೆ ಯಾವ ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಮನುಷ್ಯರಿರಲಿ, ಯಾವುದೇ ಜೀವಿಗಳು ಭಾರಿ ಬಿಸಿಲಂದ್ರೆ ತಡೆಯೋಕ್ಕಾಗಲ್ಲ. ಅಯ್ಯೋ ಎಂಥ ಬಿಸಿಲಪ್ಪ ಇದು ಅಂತ ನಾವೇನು ಮಾಡ್ತೀವಿ, ಓಡೋಡಿ ನೆರಳಿಗೆ ಹೋಗ್ತೀವಿ. ಆ ಬಿಸಿಲಿಗೆ ಹೆದರದೇ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಅಂತಹ ಬಿಸಿಲು ಏನು ಮಾಡ್ಲಿಕ್ಕತ್ತೈತಿ, ಈ ಮೋಡಗಳೆಂಬ ಕಪ್ಪಾದ ಮೋಡಗಳಿಗೆ, ಈ ಮುಂಗಾರು ಆರ್ಭಟದ ಮಳೆಯ ಮೋಡಕ್ಕೆ ಹೆದರ್ಕೊಂಡು ಅಡಗಲಿಕ್ಕತ್ತೈತಂತೆ. ಹಾಗಾದ್ರೆ ಎಷ್ಟು ಶಕ್ತಿ ಇರ್ಬೋದಲ್ಲ ಈ ಮುಂಗಾರು ಮಳೆಗೆ ಅಂತ ತಾವೆಲ್ಲ ಒಮ್ಮೆ ವಿಚಾರ ಮಾಡಿ ನೋಡಿ. ಅದಕ್ಕೆ ಹೇಳ್ತಾನ, ಹಿಂಜರಿದು ಉರಿ ಬಿಸಿಲ ಅಂಜುತಲಿ ಅಡಗಿತು, ರವಿ ಮಂಡಲ ಕಣ್ಮರೆಯಾಯಿತು. ನೋಡಿ, ತಮಗೆಲ್ಲ ಗಮನಿಸಿದಂಗ ಇಡೀ ಆಕಾಶವನ್ನೇ ಮೋಡಗಳು ಸುತ್ತುವರೆದಾಗ ಬಿಸಿಲು ಏನಾಗುತ್ತಾ, ಆಟೋಮೆಟಿಕ್ ಆಗಿ ಮರೆಯಾಗಿಬಿಡ್ತೈತಿ. ತಾನೇ ಮರೆಯಾಗತ್ತ. ಮರೆಯಾದಾಗ ಸೂರ್ಯನು ಸಹ ಮರೆಯಾಗಿಬಿಡ್ತಾನ. ಕಾಳಿಯ ಕೇಶದ ತಿಮಿರವು ಮುಸುಕಿತು. ಕಾಳಿ ಅಂದ್ರೆ ಕಪ್ಪಾದ ದೇವತೆ. ಆ ಕಪ್ಪಾದ ದೇವತೆಯ ತಲೆಗೂದಲು ಅಂದ್ರೆ ಈ ಕಾಳಿಯ ಕೇಶಕ್ಕೆ ಈ ಮೋಡಗಳಿಗೆ ಹೋಲಿಕೆ ಕೊಡಕತ್ತಾನೆ. ಕಾಳಿಯ ಕೇಶದ ತಿಮಿರವು, ಕಾಳಿಯ ಕೇಶದ ಈ ತಿಮಿರವು ಸಹ ಏನಾಗ್ಲಿಕ್ಕತ್ತೈತಿ ಅಂತಂದ್ರೆ ತಿಮಿರವು, ಕಾಳಿಯ ಕೇಶದ ತಿಮಿರವು ಮುಸುಕಿತು, ಶಾಂತಿಯು ಗಲಭೆಗೆ ಸೆರೆಯಾಯಿತು. ಆ ತಿಮಿರ ಅಂದರೆ ಕತ್ತಲೆ. ಆ ಕಾಳಿಯ ಕೇಶದ ಕೂದಲುಗಳು ಕತ್ತಲೆಯನ್ನು ಆವರಿಸ್ಕೊಂಡ್ಬಿಡ್ತು, ಶಾಂತಿಯು ಗಲಭೆಗೆ ಸೆರೆಯಾಯಿತು. ಅಲ್ಲಿವರೆಗೆ ರಣ ಬಿಸಿಲು, ಸಾಕಷ್ಟು ಗದ್ದಲ, ಅದೆಲ್ಲವುಗಳು ಏನಾಗಿಬಿಡ್ತು, ಅಥವಾ ಆ ಒಂದು ವಾತಾವರಣದಲ್ಲಿರ್ತಕ್ಕಂಥ ಶಾಂತಿ ಎಂಬುದು ಏನಪ್ಪ ನಿಧಾನತೆ ಎಂಬುದು ಈ ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ತನ್ನಿಂತಾನೇ ಮಾಯವಾಗಿ ಹೋಗ್ಬಿಡ್ತತಿ. ಇನ್ನು ಕಾಳಿಯ ಕಂಗಳ ಕೆಂಬೆಳಕಂತೆ, ಕೈ ಹೊಂಬಳೆಗಳ ಹೊಸ ಹೊಗರಂತೆ, ಜಳಪಿಪ ಖಡ್ಗದ ದಿದಿತಿಯಂತೆ, ಮಿಂಚುಗಳು ಎಸೆದವು ಗೊಂಚಲಲಿ, ಹೊಳೆದವು ಅಳಿದವು ಸುಳಿದಲಿದವು ಮುತ್ತುವ ಮೋಡಗಳಂಚಿನಲ್ಲಿ. ಎಷ್ಟು ಸುಂದರವಾಗಿ ಕವಿ ಹೇಳ್ತಾರೆ ಇಲ್ಲಿ. ಕಾಳಿಯ ಕಂಗಳ ಕೆಂಬೆಳಕಂತೆ. ಇಲ್ಲಿ ಕಾಳಿಯ ಕಂಗಳು ಅಂದ್ರೆ ಕಾಳಿಯ ಕಣ್ಣುಗಳು. ಕಾಳಿ ಅಂದ್ರೆ ಹೇಳಿದೆ ತಮಗೆ ಕಪ್ಪಾದ ದೇವತೆ. ಆ ಕಾಳಿಯ ಕಂಗಳು ಕೆಂಬೆಳಕಂತೆ. ಕೆಂಬೆಳಕು ಅಂದ್ರೆ ಕೆಂಪಾದ ಬೆಳಕು. ಕೆಂಬೆಳಕಂತೆ, ಕೈಯ ಹೊಂಬಳೆಗಳ ಹೊಸ ಹೊಗರಂತೆ. ಹೊಗರು ಅಂದ್ರೆ ಕಾಂತಿ. ಜಳಪಿಪ ಖಡ್ಗದ ದಿದಿತಿಯಂತೆ, ಮಿಂಚೆಗಳೆಸೆದವು ಗೊಂಚಲಲಿ. ಕಾಳಿ ದೇವತೆಯ ಕಣ್ಣುಗಳಿಂದ ಬಿಡ್ತಕ್ಕಂಥ ಕೆಂಪಾದ ಬೆಳಕು, ಅವಳ ಕೈಗಳಿರ್ತಕ್ಕ ಹೊಂಬಳೆ ಅಂದ್ರೆ ಹೊಣ್ಣಿನ ಬಳೆ ಅಂದ್ರೆ ಬಂಗಾರದ ಬಳೆಗಳಲ್ಲಿ ಬರ್ತಕ್ಕಂಥ ಹೊಸ ಕಾಂತಿಯ ಬೆಳಕು. ಜಳಪಿಪ ಖಡ್ಗದ ಅಂದ್ರೆ ಅವಳ ಕೈಯಲ್ಲಿರ್ತಕ್ಕಂಥ ಖಡ್ಗ ಕಾಣ್ತಾ ಇದೆ ಅಲ್ಲಿ, ಅವಳ ಖಡ್ಗದಲ್ಲಿರ್ತಕ್ಕಂಥ ಕಾಂತಿಯ ಬೆಳಕಿನಂತೆ ಆ ಮಿಂಚುಗಳು ಎಸೆದವು ಗೊಂಚಲಲ್ಲಿ. ಹಾಗಾದ್ರೆ ಎಲ್ಲಿ ಹೋಲಿಕೆ ಕೊಡಕತ್ತಾನಂತ ತಾವು ಗಮನಿಸ್ತಿರಲಿ. ಮಳೆಯಾಗುವಾಗ ಯಾವ ದೇವತೆಯೂ ಬಂದು ಇಲ್ಲಿ ಮಾಡಲಿಲ್ಲ. ಇಲ್ಲಿ ಮಳೆಯ ಬರುವುದಕ್ಕಿಂತ ಪೂರ್ವದಲ್ಲಿ ನಮಗೆ ಮೊದಲು ಕಾಣ್ತಕ್ಕಂಥದ್ದು ಗುಡುಗು ಸಿಡಿಲುಗಳು. ಆ ಸಿಡಿಲುಗಳಕ್ಕಿಂತ ಮೊದಲು ನಾವು ಬೆಳಕುಗಳನ್ನು ನಾವು ನೋಡ್ತೀವಿ. ಆ ಬೆಳಕು ಇಲ್ಲಿ ಯಾವ ರೀತಿ ಹೋಲಿಕೆ ಕೊಡುತ್ತಾನೆ, ಕಾಳಿ ದೇವತೆಯ ಕಣ್ಣಿನಿಂದ ಬರ್ತಕ್ಕಂಥ ಕೆಂಪಾದ ಬೆಳಕನಂಗೆ ಕಾಣುತ್ತೆ. ಅದೇ ರೀತಿ ಅವಳ
ಕೈಗಳಲ್ಲಿರ್ತಕ್ಕಂಥ ಹೊಣ್ಣಿನ ಬೆಳಕಿನಂಗ ಈ ಗುಡುಗು ಸಿಡಿಲಿನ ಬೆಳಕು ಕಾಣುತ್ತ. ಅದೇ ರೀತಿ ಅವಳ ಕೈಯಲ್ಲಿರ್ತಕ್ಕಂಥ ಖಡ್ಗದ ಬೆಳಕಿನಿಂದ ಬರ್ತಕ್ಕಂಥ ಎಂಥ ಕಾಂತಿಯ ಬೆಳಕಿನಂತೆ ಈ ಗುಡುಗು ಸಿಡಿಲುಗಳ ಬೆಳಕು ಇಲ್ಲಿ ಕಾಣ್ತೈತಿ. ಅದು ಹೊಳಿತೈತಿ. ಸುಳಿದು ಅಲೆದವು ಮುತ್ತುಗಳ ಮೂಡ ಅಂಚಿನಲ್ಲಿ. ಇಲ್ಲಿ ಇಡೀ ಭೂಮಂಡಲವನ್ನ ಆ ಗುಡುಗು ಸಿಡಿಲುಗಳ ಬೆಳಕು, ಮೋಡಗಳು ಅವೇನಾಗತ್ತವ, ಇಡೀ ಭೂಮಂಡಲವನ್ನ, ಇಡೀ ಆಕಾಶವನ್ನ ಸುತ್ತುವರೆದು ಅವು ಕಾಣ್ಲಿಕ್ಕತ್ತವು ಅಂತ ಆ ಮುಂಗಾರು ಮಳೆಯಲ್ಲಿ ಮುಂಗಾರು ಮಳೆಯ ಗುಡುಗು ಸಿಡಿಲುಗಳ ಆರ್ಭಟವನ್ನ ಇಲ್ಲಿ ಕಾಳಿ ದೇವತೆಗೆ ವರ್ಣನೆ ಮಾಡುವ ಮೂಲಕ, ಹೋಲಿಸುವ ಮೂಲಕ ಕವಿ ತನ್ನ ಹೋಲಿಕೆಯನ್ನು ನೀಡ್ತಾ ಇದ್ದಾನೆ. ಇನ್ನ ಹಾಡುವ ಹಕ್ಕಿಯು ಹಣ್ಣಿನ ಮರದಿಂದ ಓಡುತ್ತ ಹುಲ್ಲಿನ ಹಕ್ಕೆಯಲ್ಲಿ ಚಿಲಿಪಿಲಿ ದನಿ ಮಾಡಿ ಅವ್ವನ ಕರೆಯುವ ಮರಗಳ ನಪ್ಪಿತು ತೆಕ್ಕೆಯಲಿ. ಬೆಚ್ಚನೆ ರೆಕ್ಕೆಯೊಳು ಅವುಗಳ ನೆಟ್ಟು ಹಸದಿಯ ಮಕ್ಕಳಿಗುಣಿಸನು ಕೊಟ್ಟು ಗೂಡಿನ ಬಾಯಲಿ ಮಂಡೆಯ ನಿಟ್ಟು ದಿಟ್ಟಿಯ ನಿಟ್ಟಿತು ಯೋಗಿಯಲು. ಕೊಂಬೆಯ ತೊಟ್ಟಿಲ ತೂಗುತ್ತ ಗಾಳಿಯು ಬುಸು ಬುಸು ಗುಡುತ್ತಿರೆ ಭೋಗಿಯಲು. ಇಲ್ಲಿ ಪಕ್ಷಿಗಳ ಮೇಲೆ ಮುಂಗಾರು ಮಳೆ ಆರ್ಭಟ ಎಷ್ಟು ಸುಂದರವಾಗಿ ಕವಿ ಕಟ್ಕೊಡ್ತಾನಂದ್ರೆ ಬಹಳ ಅದ್ಭುತ ರೀತಿಯಲ್ಲಿ ಕಾಣ್ತೀವಿ. ಹಾಡುವ ಹಕ್ಕಿಯು ಹಣ್ಣಿನ ಮರದಿಂದ ಓಡುತ್ತಾ, ಅಲ್ಲಿವರೆಗೆ ಹಕ್ಕಿಗಳು ತಮ್ಮದೇ ಆದಂತಹ ದಿನನಿತ್ಯ ಜೀವನವನ್ನು ಸಾಗಿಸ್ತಾ ಇರ್ತಾವೆ. ತನ್ನ ಮಕ್ಕಳಿಗಾಗಿ ಹಣ್ಣು ಹಂಪಲುಗಳನ್ನು ತರಲಿಕ್ಕೆ, ಆಹಾರವನ್ನು ತರಲಿಕ್ಕೆ ಹೋಗಿರ್ತಾವೆ. ಯಾವಾಗ ಗುಡುಗು ಮಿಂಚುಗಳ ಆರ್ಭಟ ಕಾಣಕತ್ತೋ ಆವಾಗ ಆ ಹಕ್ಕಿಗಳಿಗೂ ಸಹ ಗೊತ್ತಾಗುತ್ತೆ ನಾವು ಮನೆಯನ್ನು ಸೇರಬೇಕು. ಹಾಡುವ ಹಕ್ಕಿಯು, ಅಲ್ಲಿವರೆಗೆ ಹಾಡ್ತಾ ಇರ್ತಕ್ಕಂಥ ಹಕ್ಕಿ ಯಾವಾಗ ಗುಡುಗು ಸಿಡಿಲುಗಳ ಶಬ್ದ ಕೇಳುತ್ತೋ ಆಗಿಂದಾಗಲೇ ಆ ಹಣ್ಣಿನ ಮರದಿಂದ ಓಡೋಡಿ ಹೋಗ್ತಾವು. ಹುಲ್ಲಿನ ಹಕ್ಕೆಯಲ್ಲಿ, ಹುಲ್ಲಿನ ಹಕ್ಕೆ ಅಂತಂದ್ರೆ ಆ ಹುಲ್ಲಿನ ಗೂಡಿನಲ್ಲಿ ಚಿಲಿಪಿಲಿ ದನಿ ಮಾಡಿ ಅವ್ವನ ಕರೆಯುವ ಆ ಶಬ್ದ ಯಾವಾಗ ಬರ್ಲಿಕ್ಕತ್ತು ಆ ಹಕ್ಕಿಯ ಮರಿಗಳು ಸಹ ಅವ್ವ ಅವ್ವ ಎಂದು ಮಕ್ಕಳನ್ನು ತಾಯಿಯನ್ನು ಕರಿತಿದ್ವು ಅಂತ ಅವ್ವ ಎಂದು ಕರಿತಕ್ಕಂಥ ಮರಿಗಳನ್ನು ಅಪ್ಪಿ ತೆಕ್ಕೆಯಲ್ಲಿ ಹೋಗಿ ತಬ್ಬಿಕೊಂಡ್ಬಿಡ್ತಾವೆ ತಾಯಿ ಹಕ್ಕಿಗಳು. ಮರಿಗಳನ್ನು ತಬ್ಬಿಕೊಂಡು ಬೆಚ್ಚಗೆ ಆ ರೆಕ್ಕೆಯ ಗೂಡಿನಲ್ಲಿ ತನ್ನ ರೆಕ್ಕೆಗಳಿಂದ ಹಕ್ಕಿಗಳಿಗೆ ರಕ್ಷಣೆಯನ್ನು ಕೊಡ್ತಾವೆ. ಮರಿಗಳಿಗೆ ಹಸದಿಯ ಮಕ್ಕಳಿಗೆ ಉಣಿಸನ್ನು ಕೊಟ್ಟು, ಹಸ್ತಂತ ಮಕ್ಕಳಿಗೆ ತಾವು ತಂದ ಆಹಾರವನ್ನು ನೀಡಿ ಅವುಗಳಿಗೆ ಸಾಂತ್ವನವನ್ನು ಮಾಡಿ ಏನು ಮಾಡುತ್ತಾ, ಗೂಡಿನ ಬಾಯಲ್ಲಿ ಮಂಡೆಯ ನಿಟ್ಟು, ಮಂಡೆ ಅಂದ್ರೆ ತಲೆ, ಇಡೀ ಒಂದು ಭೋರ್ಗರತದ ಮಳೆ ಆರ್ಭಟಗಳ ನಡುವೆ ತನ್ನ ಮರಿಗಳಿಗೆ ಆಹಾರವನ್ನು ನೀಡಿ ತಾನೂ ಆಹಾರವನ್ನು ಸೇವನೆ ಮಾಡಿ ತನ್ನ ತಲೆಯನ್ನು ಆ ಗೂಡಿನ ಬಾಯಿಗೆ ಇಟ್ಟು ದಿಟ್ಟಿಯ ನಿಟ್ಟಿತು ಯೋಗಿಯಲು. ದಿಟ್ಟಿ ಅಂದ್ರೆ ದೃಷ್ಟಿ, ದಿಟ್ಟಿ ತತ್ಸಮ ತದ್ಭವ. ದಿಟ್ಟಿಯ ನಿಟ್ಟಿತು ಯೋಗಿಯಲು, ಯೋಗಿಗಳಂತೆ ಅರೆಗನ್ನನ್ನು ಮುಚ್ಚಿಕೊಂಡು ಆ ಗೂಡಿನ ಬಾಯಿಯಲ್ಲಿ, ಕಾಣ್ತಾ ಇದೆಯಲ್ಲ, ಗೂಡಿನ ಬಾಯಿಯಲ್ಲಿ ತನ್ನದೇ ಆದಂಥ ಚೆಂಡನಿಟ್ಟು ಏನು ಮಾಡ್ತಾ ತನ್ನ ಮರಿಗಳಿಗೆ ರಕ್ಷಣೆಯನ್ನು ಕೊಡಕತ್ತೈತಿ. ಕೊಂಬೆಯ ತೊಟ್ಟಿಲ ತೂಗುತ್ತ ಗಾಳಿಯು ಬುಸು ಬುಸು ಗುಡುತ್ತಿರೆ ಹೋಗಿಯಲು. ಕೊಂಬೆ ತೊಟ್ಟಿಲ ತೂಗುತ್ತ ಗಾಳಿ, ಭಾರೀ ರಭಸವಾದ ಗಾಳಿ ಬೀಸ್ತಾ ಇದೆ. ಆ ರಭಸವಾದ ಗಾಳಿಗೆ ತನ್ನ ಒಂದು ಏನಾಗುತ್ತೆ, ಗೂಡು ಅಳ್ಳಾಡ್ತಾ ಇದೆ. ಆ ಅಳ್ಳಾಡಿದ್ರು ಸಹ ಬುಸು ಬುಸು ಗುಡುತ್ತಿರೆ ಭೋಗಿಯಲು. ಬುಸು ಬುಸು ಗುಡುತ್ತಿರೆ ಭೋಗಿಯಲು ಅಂತಂದ್ರೆ ಇಲ್ಲಿ ಭೋಗಿ ಅಂದ್ರೆ ಸರ್ಪದ, ಭೋಗಿಯಲು ಅಂದ್ರೆ ಸರ್ಪದಂತೆ, ಕಾಳಿಂಗ ಸರ್ಪದಂತೆ ಬುಸ್ ಬುಸ್ ಮಾಡ್ತಂತ ಗಾಳಿ ಬೀಸಾಕತೈತಿ. ಅಂದ್ರೆ ಇಲ್ಲಿ ಸರ್ಪದ ವೇಗದಂತೆ ಗಾಳಿ ಅಂತ ಹೋಲಿಕೆ ಕೊಡಕತ್ತಾನ. ಆ ರೀತಿ ರಭಸವಾದ ಗಾಳಿ ಬೀಸಾಕತೈತಿ. ಆ ರಭಸದ ಗಾಳಿಗೆ ತನ್ನ ಗೂಡು ಅಳಗಾಡಕತೈತಿ. ಅಳಗಾಡಿದ್ರು ಸಹ ಅದ್ಯಾವುದೇ ಕ್ಷಣದಲ್ಲಿ ಹೆದರದೆ ತನ್ನ ಮಂಡೆಯನ್ನು, ತನ್ನ ತಲೆಯನ್ನು ಗೂಡಿನ ಬಾಯೊಳಗಿಟ್ಟು ತನ್ನ ಮರಿಗಳಿಗೆ ರಕ್ಷಣೆಯನ್ನು ಕೊಡುತ್ತಾ ನಿರ್ಭಯವಾಗಿ, ನಿರಾತಂಕವಾಗಿ ತನ್ನ ಮರಿಗಳಿಗೆ ರಕ್ಷಣೆಯನ್ನು ಹಾಕಿ ಕೊಡ್ಲಿಕ್ಕತ್ತೈತಿ ಎಂಬುದನ್ನು ಇಲ್ಲಿ ಕವಿ ಹೇಳ್ತಾನ. ಇನ್ನು ಬನದಲ್ಲಿ ಬಯಲಲ್ಲಿ ಮೇಯುವ
ತುರುಗಳು ಜವದ ಕೊಟ್ಟಿಗೆ ಗೋಡಿದವು, ಬಾಲವ ನೆತ್ತಿದ ಕರುಗಳು ಅಂಬಾ ಎನ್ನುತ್ತ ತಾಯಿಗಳ ಕೂಡಿದವು. ನೋಡ್ರಲೆ, ಗುಡುಗಿನ ಸದ್ದಿಗೆ ಕಾಡುಗಳು ಅದುರಿ, ಅಡವಿಯ ಮಿಗೆಗಳು ಸಿಡಲಿಗೆ ಬೆದರಿ, ಕಿತ್ತು ಎದ್ದು ಓಡುತ್ತಾ ಹಿಂಡನು ಚದರಿ, ಪೊದೆಗಳ ಗುಹೆಯನ್ನು ಸೇರಿದವು, ತೊಳಲುವ ಕರ್ಮುಗಿಲ ಆಲಿಯ ಕಲ್ಲುಗಳ ಮಿರುಗುವ ಮಳೆಯನ ಕಾರಿದವು. ಎಷ್ಟು ಸುಂದರವಾಗಿ ಕವಿ ಹೇಳ್ತಾನ. ಬಣದಲ್ಲಿ, ಬಣ ಅಂದ್ರೆ ಕಾಡು, ಬಯಲಲ್ಲಿ, ಕಾಡಿನ ಬಯಲಿನಲ್ಲಿ ಬೇಯಕ್ಕೆ ಹೋಗಿರ್ತಾವು. ತುರುಗಳು ಅಂತಂದ್ರೆ ಇಲ್ಲಿ ಹಸುಗಳು. ಜವದ ಕೊಟ್ಟಿಗೆ ಕೂಡಿದವು. ಜವ ಅಂದ್ರೆ ವೇಗ. ಯಾವಾಗ ಮಳೆಯ ಆರ್ಭಟ ಪ್ರಾರಂಭವಾಯ್ತೋ ನೋಡ್ರಿ, ಎಲ್ಲ ದನ ಕರುಗಳು ಯಾವ ನಿಲ್ಲಂಗಿಲ್ಲ. ಹಸುಗಳು, ಎಮ್ಮೆಗಳು ಎಲ್ಲವುಗಳು ಮೇಲಿಗೆ ಹೋಗಿರ್ತಾವೋ. ಯಾವಾಗ ಗುಡುಗು ಸಿಡಿಲುಗಳ ಮಳೆಯ ಆರ್ಭಟ ಹೆಚ್ಚಾಯಿತು, ಒಂದೊಂದೇ ಓಡಲಿಕ್ಕೆ ಪ್ರಾರಂಭ ಮಾಡ್ತಾವು. ವೇಗವಾಗಿ ಓಡಿ ಮನೆಯನ್ನು ಮುಟ್ಟಬೇಕು ಅನ್ನೋದು ಎಲ್ಲರ ಬಯಕೆ ಅಲ್ವಾ. ಇಲ್ಲಿ ಬಾಲವನೆತ್ತಿದ ಕರುಗಳು, ಬಾಲ ಎತ್ತಿದಂಥ ಕರುಗಳು ತಮ್ಮ ತಾಯಿಗಾಗಿ ಕಾಯಕತ್ತಾವು. ಬಾಲವನೆತ್ತಿದ ಕರುಗಳು ಅಂಬಾ ಎನ್ನುತ್ತ ತಾಯಿಗಳ ಕೂಡಿದವು. ಯಾವಾಗ ತಾಯಂದಿರು ಓಡಿ ಬರಾಕತ್ತಾರೋ ಆ ಮಗು ಕರು ಸಹ ಓಡೋಡಿ ಅಂಬಾ ಎನ್ನುತ್ತ ತಾಯಿ ಹಸುವಿನ ಹತ್ರ ಓಡೋಡಿ ಅವು ಬರ್ತಾವು. ಎಲ್ಲವುಗಳು ಆ ಮನೆಗಳಲ್ಲಿ ಸಮಾಗಮವಾಗ್ತಕ್ಕಂಥ ಸಂಗತಿ. ಹಾಗಾದರೆ ಆಕಳುಗಳು ಬರ್ತಕ್ಕಂಥ ಕಾರಣ ಏನಿಲ್ಲಿ? ಮಳೆರಾಯ. ಅದು ವಿಶೇಷವಾಗಿ ಮುಂಗಾರು ಮಳೆ ಆರ್ಭಟ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಆ ಆರ್ಭಟದ ಧ್ವನಿಗೆ ಮಳೆಗೆ ಹೆದರಿ ಓಡೋಡಿಗೆ ಹಸುಗಳು ಬರ್ತಾವು. ಹಸುಗಳನ್ನು ಮಗು ಕರು ಆಹ್ವಾನ ಮಾಡಿಕೊಡ್ತಕ್ಕಂಥ ಸಂಗತಿ ಬಹಳ ಸುಂದರವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡ್ರಿ, ಯಾವ ರೀತಿ ತಾಯಿ ಮಗುವನ್ನು ಇಲ್ಲಿ ಏನಪ್ಪ ಮುದ್ದು ಕೊಡ್ತಕ್ಕಂಥ ಸಂಗತಿಯನ್ನು ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಗುಡುಗಿನ ಸದ್ದಿಗೆ ಕಾಡುಗಳು ಅದುರಿ. ಆ ಗುಡುಗಿನ ಸದ್ದಿಗೆ ಇಡೀ ಕಾಡುಗಳೇ ಅದರಲ್ಲಿ ಕತ್ತಿದ್ವು. ಅಡವಿಯ ಮಿಗೆಗಳು ಸಿಡಿಲಿಗೆ ಬೆದರಿ. ಮಿಗೆಗಳು ಅಂದ್ರೆ ಕಾಡು ಪ್ರಾಣಿಗಳು. ಆ ಸಿಡಿಲಿಗೆ ಅವು ಹೆದರ್ತವು. ಕಿತ್ತು ಎದ್ದು ಓಡುತ್ತ ಹಿಂಡನ್ನು ಚದರಿ. ಹಿಂಡು ಅಂದ್ರೆ ಗುಂಪು. ತಮ್ಮ ಗುಂಪಾಗಿ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಅರಣ್ಯದಲ್ಲಿ ಅಡ್ಡಾಡ್ತಿದ್ವು. ಯಾವಾಗ ಮಳೆ ಆರ್ಭಟ ಹೆಚ್ಚಾತು, ಆ ಗುಂಪುಗಳನ್ನೆಲ್ಲ ಚದರಿ ಓಡಾಕತ್ಬಿಡ್ತವು. ಪೊದೆಗಳ ಗುಹೆಯನ್ನು ಸೇರ್ತಾವು. ಓಡೋಡಿ ಗುಹೆಗಳು, ಗುಡ್ಡಗಳಲ್ಲಿ ಇರ್ತಕ್ಕಂಥ ತಮ್ಮ ರಕ್ಷಣಾ ತಾಣಗಳಿಗೆ ಹೋಗಿ ಅವು ಸೇರ್ಕೊಂತವು. ಮತ್ತು ತೊಳಲುವ ಕರ್ಮುಗಿಲ ಆಲಿಯ ಕಲ್ಲುಗಳ ಮಿರುಗುವ ಮಳೆಯನ ಕಾರಿದವು. ಇಷ್ಟು ರಭಸವಾಗಿ ಬರ್ತಕ್ಕಂಥ ಮಳೆ. ಕರ್ಮುಗಿಲು ಅಂದ್ರೆ ಕಪ್ಪಾದ ಮುಗಿಲ, ಆಲಿಯ ಕಲ್ಲುಗಳ ಅಂದ್ರೆ ಆಣಿಯ ಕಲ್ಲುಗಳನ್ನು ಮಿರುಗುವ ಮಳೆಯನ ಕಾರಿದವು. ಇಷ್ಟು ದಟ್ಟವಾದ ಮೋಡಗಳನ್ನು ಹೊಂದಿದಂಥ, ಕಪ್ಪಾದ ಮೋಡವನ್ನು ಹೊಂದಿದಂಥ ಈ ಮುಂಗಾರು ಮಳೆ, ಆ ಕಪ್ಪಾದ ಮೋಡಗಳು ಗಾಳಿಯ ರಭಸಕ್ಕೆ ಒಂದಕ್ಕೊಂದು ಘರ್ಷಣೆಯಾಗಿ ಏನಂತ ಆಲಿಯ ಕಲ್ಲು ಅಂದರೆ ಆಣಿಯ ಕಲ್ಲಿನ ಮಳೆಗಳನ್ನು ಅವು ಸುರಿತೈತಿಯ ಮೋಡಗಳು ಅಂತ. ಇದಕ್ಕೊಂದು ನಾವು ಮುಖ್ಯತೆಗಳು ಏನು ಕೊಡ್ತೀವಿ? ಹಸು ಮತ್ತು ಕಾಡು ಪ್ರಾಣಿಗಳ ಮೇಲೆ ಮುಂಗಾರು ಮಳೆ ಆರ್ಭಟ ಯಾವ ರೀತಿ ಇದೆ ಅಂತ ನಾವೀ ನುಡಿಯಲ್ಲಿ ನೋಡ್ತೀವಿ. ಇನ್ನು ವನ ಪರಿವೃತ್ತ ಗಿರಿ ಶಿರದಿಂದ ಒಯ್ಯನೆ, ಮರದೆಲೆಯ ದಳಿರನು ತುಳಿದು ಚಲುವಿನ ಹನಿಗಳು ಸುರಶಿಶುಮನಿಗಳು ಭುವಿಗಿಳಿ ತಂದರು ನಲಿದು. ಎಷ್ಟು ಸುಂದರವಾಗಿ ಕವಿ ಹೇಳ್ತಾನ. ವನ ಪರಿವೃತ್ತ ಅಂದ್ರೆ ಇಡೀ ಅರಣ್ಯವನ್ನು ಸುತ್ತುವರೆದು ಗಿರಿಶಿರದಿಂದ ಅಂದ್ರೆ ಗಿರಿ ಅಂದ್ರೆ ಪರ್ವತ, ಆ ಪರ್ವತ ತುದಿಯಿಂದ ಶಿರದಿಂದ ಒಯ್ಯಣೆ, ಮರದೆಲೆಯ ತಳಿರನು ತುಳಿದು. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಇಲ್ಲಿ ಇಡೀ ಕಾಡನ್ನು ಮಳೆ ಆವರಿಸ್ಕೊಂಡ್ಬಿಟ್ಟೈತಿ. ಆವರಿಸ್ಕೊಂಡಂಥ ಸಂದರ್ಭ ಯಾವ ರೀತಿ ಅದು ಬರ್ತೈತಿ ಅಂದ್ರೆ, ಮೊದಲು ಮೋಡ, ಆ ಮೋಡಗಳ ಘರ್ಷಣೆಯಿಂದ ಮಳೆ ಗುಡ್ಡದ ತುದಿ ಬೀಳುತ್ತೆ. ಇಲ್ಲಿ ನೋಡಿ, ಗಿರಿಶಿರದಿಂದ ಆ ಬೆಟ್ಟದ ತುದಿಗಳಿಂದ ಜಾರಿ ನೇರವಾಗಿ ಇಲ್ಲಿ ಬರ್ತಾ ಮರಗಳ ಮೇಲೆ, ಆ ಗಿಡ ಮರಗಳ ಮೇಲೆ ಬಿದ್ದು ಆ ಹನಿಗಳು, ಅವುಗಳಲ್ಲಿ ಕಾಣ್ತಕ್ಕಂಥ ಏನಪ್ಪ ಚಿಗುರೆಲೆ ಅದಾವಲ್ಲ, ಆ ಮರದ ಎಲೆಯ ಚಿಗುರುಗಳಿಂದ ಆ ಚಿಗುರುಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿ ಚೆಲುವಿನ ಹನಿಗಳು
ಭೂಮಿ ಮೇಲೆ ಬೀಳಾಕತೈತಿ. ನೋಡ್ರಿ ಎಷ್ಟು ಸುಂದರ ಹೇಳ್ಕೊಂಡ. ಮೊದಲು ರಾಕ್ಷಸಂತೆ ತನ್ನ ಉದರದಲ್ಲಿ ಗುಡುಗು ಮಿಂಚುಗಳನ್ನು ತುಂಬಿಕೊಂಡು ಕಪ್ಪಾದ ಮೋಡಗಳನ್ನು ಹರಡಿಕೊಂಡು ಆ ದೈತ್ಯ ರಾಕ್ಷಸದಂತೆ ಆರ್ಭಟದಂತೆ ಮುಂಗಾರು ಮಳೆ ಆರ್ಭಟ ಕಾಣಕತ್ತು. ಆ ಮಿಂಚುಗಳನ್ನು ಎದ್ದು ಕೊಲಿಸಿದ ಕಾಳಿ ದೇವತೆಯ ಕಣ್ಣುಗಳು, ಅವಳ ಕೈಗಳಿಗೆ ಹಾಕಿದಂಥ ಹೊನ್ನಿನ ಬಂಗಾರದ ಬಳೆಗಳಿಂದ ಸೂಸ್ತಕ್ಕಂಥ ಬೆಳಕು, ಕೈಯಲ್ಲಿರ್ತಕ್ಕಂಥ ಕತ್ತಿ ಅಂಚಿನ ಬೆಳಕಿನ ಮೂಲಕ ಆ ಮಿಂಚುಗಳ ಬೆಳಕು ಅಲ್ಲಿ ಕಂಡು ಅಂತ ಹೇಳ್ಕೊಂಡ ಅಲ್ವಾ. ಅಲ್ಲಿಂತ್ರ ಮತ್ತೇನು ಮಾಡ್ಕೊಂಡ ಅಂತಂದರೆ ಆ ಒಂದು ಗುಡುಗು ಮಿಂಚುಗಳು ಮುಂದೆ ಅರಣ್ಯವನ್ನು ಯಾವ ರೀತಿ ಪ್ರವೇಶ ಮಾಡ್ತು, ಆ ಅರಣ್ಯದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಯಾವ ರೀತಿ ತಮ್ಮ ಒಂದು ರಕ್ಷಣೆ ಮಾಡ್ಕೊತವು ಈ ಮುಂಗಾರು ಮಳೆಗಳಿಂದ ಅಂತ ನೋಡ್ಕೊಂಡ್ವಿ. ಅವುಗಳ ನಂತರ ಹಸುಗಳು, ಅವುಗಳ ನಂತರ ಕಾಡು ಪ್ರಾಣಿಗಳು ಒಂದೊಂದಾಗಿ ಯಾವ ರೀತಿ ನಮಗೆ ಇಲ್ಲಿ ಮುಂಗಾರು ಮಳೆಯ ಪ್ರಭಾವದಿಂದ ಏನೆಲ್ಲ ನಾವು ನಿಸರ್ಗದಲ್ಲಿ ಬದಲಾವಣೆಯನ್ನು ಕಾಣ್ತೀವಿ ಅನ್ನೋದನ್ನು ಬಹಳ ಸುಂದರವಾಗಿ ಹೊಂದಿರದೆ ಹೇಳ್ಕೊತಾ ಬರ್ತಾನೆ. ಮತ್ತು ಇಲ್ಲಿ ಚೆಲುವಿನ ಹನಿಗಳು, ಮೋಡ ಸುರುವಿ ಮೋಡ ಕರಗಿ ಗುಡ್ಡದ ತುದಿಗಳಿಂದ ಜಾರಿ ಮರಗಳ ಮೇಲೆ ಬಿದ್ದು ಆ ಮರಗಳ ಎಲೆಗಳನ್ನು ಮೆಟ್ಟಿಲುಗಳನ್ನಾಗಿ ಭೂಮಿ ತಾಯಿ ಮೇಲೆ ಬೀಳ್ತತಿ. ಆ ಚೆಲುವಿನ ಹನಿಗಳು ಸುರ ಶಿಶು ಮನಿಗಳು. ಸುರ ಅಂತಂದ್ರೆ ದೇವಾನುದೇವತೆಗಳು, ದೇವಲೋಕ ಅಂತ. ದೇವಾನುದೇವತೆಗಳು ಇಲ್ಲಿ ಸುರ ಶಿಶು ಮನಿಗಳು ಅಂದ್ರೆ ದೇವಲೋಕದ ಮಕ್ಕಳೇ ಭೂಮಿಗೆ ಇಳಿದು ಬರಕತ್ತಾರ ಏನು. ಸುರ ಶಿಶು ಮನಿಗಳು ಭೂಮಿಗಿಳಿ ತಂದರು ನಲಿದು. ಆ ದೇವಲೋಕದ ಮಕ್ಕಳುಗಳೇ ಭೂಮಿಗಿಳಿದು ಬಂದಾರ ಏನೋ ಎಂಬಂತೆ ಅಷ್ಟು ಸುಂದರವಾಗಿ ಮಳೆರಾಯ ಈ ಭೂಮಂಡಲದ ಮೇಲೆ ಬರ್ತಾನ. ಬಳಿ ಸಾರುವ ದೂರದ ಸರ ಕೇಳಿ. ಇಲ್ಲಿ ಕವಿ ಬಹಳ ಉನ್ಮಾದ ಸ್ಥಿತಿಯಲ್ಲಿ ಮೂಡ್ತಾನ. ಮಳೆ ಬರ್ತಕ್ಕಂಥ ಸಂಘದಲ್ಲಿ ಆ ಹತ್ತಿರದಲ್ಲೇ ಮಳೆ ಬೀಳತಕ್ಕಂಥ ಶಬ್ದವನ್ನು ಕೇಳಿ, ಸರ ಅಂದ್ರೆ ಶಬ್ದವನ್ನು ಕೇಳಿ ಗಣನೆಗೆ ಸಿಲುಕದ ಮಳೆ ಹನಿ ಬೀಳೆ. ಆ ಮಳೆ ಹನಿಗಳನ್ನು ಏನಾಗುತ್ತೆ, ಇಲ್ಲಿ ಲೆಕ್ಕಕ್ಕೆ ಸಿಗತಕ್ಕಂಥ ಮಳೆ ಹನಿಗಳು ಭೂಮಿ ತಾಯಿ ಮೇಲೆ ಬೀಳಾಕತ್ತವು. ಕಬ್ಬಿಗ ನೆದೆಯಲಿ ಮುದ ಮೊಳೆ ತೇಳಿ. ಕಬ್ಬಿಗ ಅಂದ್ರೆ ಕವಿ, ಕಾವ್ಯ ಕಬ್ಬ. ಅದಕ್ಕೆ ಕಬ್ಬಿಗ ನೆದೆಯಲಿ ಆ ಮಳೆ ಬರ್ತಕ್ಕಂಥ ಆನಂದ ಏನಿದೆಯಲ್ಲ, ಕವಿಯ ಹೃದಯದಲ್ಲಿ ಆನಂದದ ಉತ್ಸಾಹದ ಚಿಲುಮೆ ಮೊಳಕೆ ಹೊಡೆಯಕತ್ತೈತಿ. ನೆನೆದವು ಸೊಗದಲ್ಲಿ ಬಗೆಗಣ್ಣು. ಆ ಮಲೆನಾಡಿನಲ್ಲಿ, ಅದು ವಿಶೇಷವಾಗಿ ಮುಂಗಾರಿನಲ್ಲಿ ಬರ್ತಕ್ಕಂಥ ಮಳೆಯನ್ನು ನೆನೆಸ್ಕೊಂಡ್ರೆ ಆ ಆನಂದ ಬಾಷ್ಪಗಳು ಆ ಕವಿಯ ಒಂದು ಮನದಲ್ಲಿ ನಾವು ಕಾಣ್ತೀವಿ. ಈ ಮಳೆ ಇನ್ನು ಹೆಂಗೆ ಕಾಣುತ್ತಾ ಅಂತ ಕವಿಯ ಒಂದು ನೋಡ್ಕೋಬೇಕಾದ್ರೆ, ಧಾರೆಯ ದಾರದಿ ನೇಯ್ದಿಯ ತಳ್ಳನೆಯ ಜವನಿಕೆ ಇಡುವಳು ತಿರೆವೆನ್ನು. ಆ ಮಳೆ ಹೆಂಗಂತ ಕಾಣುತ್ತಾ ಇಲ್ಲಿ ನೋಡ್ಕೊಡ್ರಿ. ಆಕಾಶ ಮತ್ತು ಭೂಮಿಗೆ ದಾರದಿಂದ ಹೊಲ್ದಾರೋ ಏನೋ ಎಂಬಂತೆ ದಾರದಿ ನೇಯ್ದಿಯ ಮಳೆರಾಯನ್ನ ಒಂಥರ ದಾರದಿಂದ ನೇಯ್ದಾರೋ ಏನೋ ಎಂಬಂತೆ ತೆಳ್ಳನೆ ಜವನಿಕೆ ಇಡುವಳು ತಿರೆವೆಣ್ಣೆ. ಜವನಿಕೆ ಅಂತಂದ್ರೆ ಮುಸುಕನ್ನು ಹಾಕ್ಕೊಂಡಾಳೋ ಏನೋ. ದಾರದಿಂದ ಆಕಾಶದಿಂದ ಆ ಮಳೆ ಹನಿಗಳು ದಾರದಿಂದ ಹೆಣದಾರ ಏನೋ. ಆ ಮಳೆ ಎಂಬ ಒಂದು ಮುಸುಕನ್ನು ಭೂಮಿ ತಾಯಿ ಹಾಕ್ಕೊಂಡಾಳ ಏನು. ತಿರೆವೆನ್ನು ಅಂತಂದ್ರೆ ಭೂಮಿ ಎಂಬ ಹೆಣ್ಣು. ತಿರೆ ಅಂದರೆ ಭೂಮಿ, ಬೆಣ್ಣು ಅಂದರೆ ಹೆಣ್ಣು. ಭೂಮಿ ಎಂಬ ಹೆಣ್ಣು ಈ ಮಳೆಯ ಮುಸುಕನ್ನು ದಾನ ಧರಿಸಾಳ ಏನು ಅಂತ ಎಷ್ಟು ಸುಂದರವಾಗಿ ಕವಿ ಇಲ್ಲಿ ಹೇಳ್ಕೊತಾನ ಆ ಮುಂಗಾರು ಮಳೆಯನ್ನು. ಇಲ್ಲಿ ನೋಡ್ರಿ ಕಾಣ್ತಾ ಇದ್ದಲ್ಲ, ದಾರದ ಎಳೆ ಹೆಂಗೆ ಮುಂಗಾರು ಮಳೆ ಹೆಣದಾರೋ ಏನೋ, ಮುಸುಕನ್ನು ಹಾಕ್ಕೊಂಡಾಳ ಏನೋ ಎಂಬ ರೀತಿಯಲ್ಲಿ ನಾವು ನೋಡ್ತೀವಿ. ಇದಕ್ಕೊಂದು ನಾವು ಮುಖ್ಯ ಹೆಸರು ಏನು ಕೊಡ್ಬೋದು, ಮುಂಗಾರು ಮಳೆಯ ಆನಂದದಲ್ಲಿ ಮಿಂದ ಕವಿ ಹೃದಯ ಅಂತ ನಾವಿಲ್ಲಿ ನೋಡ್ಕೋಬೋದು. ಇನ್ನು ಕೊನೆ ನೋಡಿ, ಮುಗಿಲಿನ ಮುತ್ತುಗಳಾಲಿಯ ಕಲ್ಲುಗಳು ಉದುರಲು ಹೂಮಳೆ ಅಂದದಲ್ಲಿ ಹುಡುಗರು ಹುಡುಗಿಯರು ಆಯ್ದು ಅವುಗಳ ಕುಣಿದು ತಿಂದರು ಆನಂದದಲ್ಲಿ. ಸಗ್ಗದ ಕಂಬಣಿ ತಿರೆಯನು ತ್ವಯೆ ಬೆಂದಿಯ ಉರಿಯನು ಪರಬಂದೊಯ್ಯೆ. ಲೋಕಕ್ಕೆ ನಾಕವೇ ಬೀಜಂಗಯ್ಯೆ ಕಿಸಲಯ ಸುಮಸು ಪಾನದಲ್ಲಿ. ಕವಿಯ ಹೃದಯದಿ ಮೋಹನ
ಸುರಗಾನದ ಮಳೆಗರೆಯುವುದು ಸನ್ಮಾನದಲ್ಲಿ. ಎಷ್ಟು ಸುಂದರ, ಎಷ್ಟು ಅದ್ಭುತ. ಮುಗಿಲಿನ ಮುತ್ತುಗಳಾಲಿಯ ಕಲ್ಲುಗಳುದರಳು. ಮುಗಿಲಿನಿಂದ ಮುತ್ತುಗಳಾಗಿ ಆಲಿ ಕಲ್ಲಿನ ಮಳೆ ಸುರಿಯಾಕತೈತಿ. ಯಾವ ರೀತಿ? ಹೂಮಳೆ ಸುರಿದಂಗೆ ಸುರಿಯಾಕತೈತಿ. ಹುಡುಗರು ಹುಡುಗಿಯರು ಆಯ್ದು ಆಯ್ದು ಅವುಗಳ ಕುಣಿದು ತಿಂದರು ಆನಂದದಲ್ಲಿ. ಎಷ್ಟು ಅದ್ಭುತ ಆಣೆಕಲ್ಲು ಮಳೆ ಅಂದ್ರೆ ಅಲ್ವಾ? ರೋಮಾಂಚನ ಉಂಟು ಮಾಡ್ತೈತೆ ಮನಸ್ಸಿನಲ್ಲಿ. ಆಣೆಕಲ್ಲು ಮಳೆ ಬರಾಕತೈತಿ ಅಂತಂದ್ರೆ ಹುಡುಗರಿಗಂತೂ ಎಲ್ಲದ ಆನಂದ. ಅಂತ ಆನಂದದಿಂದ ಆ ಆಣಿಕಲ್ಲು ಮಳೆಗಳನ್ನು ಆಯ್ದು ತಾವು ತಿನ್ನೋದೇನೋ ಕುಣದಾಡೋದೇನೋ ಆ ಅದ್ಭುತವನ್ನು ಅನುಭವಿಸಿದವರಿಗೆ ಆನಂದ. ಅಂತ ಆನಂದವನ್ನು ನಾವಿಲ್ಲಿ ಮಲೆನಾಡಿನಲ್ಲಿ ಕವಿ ಅನುಭವಿಸ್ತಕ್ಕಂಥ ಅನುಭವವನ್ನು ಬಹಳ ಸುಂದರವಾಗಿ ಇಲ್ಲಿ ಕುವೆಂಪುರವರು ಕಟ್ಟಿಕೊಡ್ತಾರೆ. ಸಗ್ಗದ ಕಂಬಣಿ ತಿರೆಯನು ತೊಯ್ಯೆ. ಸಗ್ಗ ಅಂದ್ರೆ ಸ್ವರ್ಗ, ಸಗ್ಗ ತತ್ಸಮ. ಸಗ್ಗದ ಕಂಬಣಿ ತೆರೆಯನು ತೊಯ್ಯೆ ಅಂದ್ರೆ ಈ ಬೆಂದಿಯ ಉರಿಯನು ಪರ ಬಂದೊಯ್ಯೆ. ಭೂಮಂಡಲದಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಹಪಾಪಿಸಿರ್ತಾರೆ. ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಬಿಸಿಲಿನ ತಾಪಕ್ಕೆ ಬೆಂದು ಹೋಗ್ಬಿಟ್ಟಿರ್ತಾರೆ. ಅಂತಹ ಭೂಮಂಡಲದಲ್ಲಿರ್ತಕ್ಕಂಥ ಜೀವಿಗಳ ಒಂದು ಕಷ್ಟವನ್ನು ನೋಡದೆ ಕಣ್ಣೀರನ್ನು ಸುರ್ಸಾಕತ್ತೆ ಏನೋ ಸಗ್ಗದ ಕಂಬಣಿ. ಆ ಸ್ವರ್ಗದ ಕಣ್ಣೀರನ್ನು ಸುರಿಸಿ ಭೂಮಿ ತಾಯಿಯನ್ನ ತಂಪನ್ನಾಗಿಸಕತ್ತಳೋ ಏನೋ ಎಂಬಂತೆ ಕವಿವರ್ಣನೆ ಎಷ್ಟು ಸುಂದರವಾಗಿದೆ ನೋಡ್ರಿ. ಬ್ಯಾಸಗಿ ದಿನದಕ್ಕೆ ಇಡೀ ಭೂಮಂಡಲ ಏನಾಗಿರ್ತತಿ? ಬಿಸಿಲಿನ ತಾಪಕ್ಕೆ ಬಸವಳೆದು ಬಿಟ್ಟಿರ್ತತಿ. ಅವರ ಕಷ್ಟವನ್ನು ನೋಡದೆ, ಪ್ರಾಣಿ ಪಕ್ಷಿ ಮನುಷ್ಯರ ಕಷ್ಟವನ್ನು ನೋಡದೆ ತನ್ನ ಕಣ್ಣೀರನ್ನ ಸ್ವರ್ಗ ಹಾಕೇತೋ ಏನೋ ಎಂಬಂತೆ ಆ ಕಣ್ಣಿನ ರೂಪವೇ ಈ ಮಳೆ ಅಂತ ಕವಿ ಹೋಲಿಕೆ ಕೊಡ್ಲಿಕ್ಕತನ. ಲೋಕಕ್ಕೆ ನಾಕವೇ ಬೀಜಂಗಯ್ಯೆ. ಲೋಕಕ್ಕೆ ಈ ಭೂಮಂಡಲಕ್ಕೆ ನಾಕ ಅಂದ್ರೆ ಸ್ವರ್ಗ, ಬೀಜಂಗಯ್ಯ ಇಡೀ ಲೋಕಕ್ಕೆ ನಾಕವ ಬೀಜಂಗಯ್ಯೆ ಕಿಸಲಯ್ಯ ಸುಮಸು ಪಾಣದಲ್ಲಿ. ಅಂದ್ರೆ ಇಡೀ ಭೂಮಂಡಲವನ್ನು ಭೂಮಂಡಲವನ್ನು ಸ್ವರ್ಗವನ್ನಾಗಿ ಮಾಡಬೇಕೆಂತ ತಿಳ್ಕೊಂಡು ಸ್ವರ್ಗದಿಂದ ಈ ಮಳೆಯನ್ನು ನಮ್ಗೆ ಕೊಟ್ಟೈತ ಏನೋ. ಕವಿಯ ಹೃದಯದಿ ಮೋಹನ ಸುರಗಾಣದ ಮಳೆಗರಿಯುವುದು ಸಮ್ಮಾನದಲ್ಲಿ. ಕವಿಯ ಹೃದಯದಲ್ಲಿ ಈ ಮೋಹನ ಸುರಗಾಣ ಅಂತಂದ್ರೆ ದೇವಲೋಕದ ಸಂಗೀತದ ಗಾನ ಮಳೆ ರೂಪದಲ್ಲಿ ನಮಗೆ ಏನು ಮಾಡ್ಲಿಕ್ಕತ್ತೈತಿ? ಸಂತೋಷ ಸಮೃದ್ಧಿಯನ್ನು ನೀಡಕತ್ತೈತಿ. ಇಡೀ ಒಂದು ದೇವಲೋಕದ ಸ್ವರ್ಗವನ್ನು ಭೂಮಂಡಲಕ್ಕೆ ಮಳೆಯ ರೂಪದಲ್ಲಿ ನಮಗೆ ಕೊಡಕತ್ತೈತೆ ಎಂಬಂತೆ ಬಹಳ ಸುಂದರವಾಗಿ ಅದ್ಭುತ ರೀತಿಯಲ್ಲಿ ಇಲ್ಲಿ ಕುವೆಂಪುರವರು ಮುಂಗಾರು ಎಂಬ ಪದ್ಯದ ಮೂಲಕ ಇಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇಡೀ ಪದ್ಯ ನಿಮಗೆ ಇಲ್ಲಿ ಏನು ತಿಳಿಸುತ್ತೆ ಅಂದ್ರೆ ನಿಸರ್ಗದ ತಾಣಗಳಲ್ಲಿ ಸವಿ ಉಂಡಂಥ ಕುವೆಂಪುರವರು ಅದ್ಭುತ ರೀತಿಯಲ್ಲಿ ನಮಗೆ ತಮ್ಮ ಮುಂಗಾರು ಮಳೆಯಲ್ಲಿ ಅನುಭವಿಸಿದಂತಹ ಆನಂದದ ಉತ್ಸುಕತೆಯನ್ನು ಹಲವುಗಳ ರೂಪಕಗಳ ಮೂಲಕ ಉಪಮಾಲಂಕಾರಗಳ ಮೂಲಕ ವಿವಿಧ ಛಂದಸ್ಸುಗಳ ಮೂಲಕ ನಮಗೆ ಸುಂದರವಾದಂತಹ ಪದ್ಯವನ್ನು ನಮಗೆ ಹೆಣೆದುಕೊಟ್ಟಾರ ಎಂಬುದನ್ನು ನಾವು ನಿಸರ್ಗದ ವರ್ಣನೆಯನ್ನು ಕುವೆಂಪುರವರ ಒಂದು ಅನುಭವದಲ್ಲಿ ಯಾವ ರೀತಿ ಇದೆ ಎಂಬುದನ್ನು ನಾವು ಇವತ್ತು ತಿಳಿದುಕೊಂಡ್ವಿ. ತಾವುಗಳು ಇನ್ನೂ ಕುವೆಂಪುರವರ ವರ್ಷಧಾರೆ ಅಂತ ಪದ್ಯ ಇದೆ, ಅದನ್ನು ಸಹ ತಾವು ಅವಲೋಕಿಸಿಕೊಡ್ರಿ. ಹೀಗೆ ನಿಸರ್ಗದ ಆರಾಧಕರಾದಂತಹ ಕುವೆಂಪುರವರು ಒಟ್ಟಾರೆ ನವೋದಯ ಕವಿಗಳ ಈ ಒಂದು ಮಾರ್ಗಣಿ ಹೀಗೆ ಎಂಬುದನ್ನು ತಿಳ್ಕೊಳ್ತಾ, ಇನ್ನೂ ತಾವುಗಳು ಸಹ ಇಂತಹ ಕುವೆಂಪುರವರು ಬರೆದಂತಹ ನಿಸರ್ಗ ಕುರಿತು ಬರೆದಂತಹ ಹಲವು ಪದ್ಯಗಳ ರೀತಿ ಇನ್ನೂ ಬೇರೆ ಬೇರೆ ಕವಿಗಳು ನಿಸರ್ಗವನ್ನು ಕುರಿತು ಬರೆದಾರ ಅಂತ ಪದ್ಯಗಳನ್ನು ಗಮನಿಸಿಕೊಡ್ರಿ. ಈ ರೀತಿ ಇಲ್ಲಿ ಇರ್ತಕ್ಕಂಥ ಆನಂದಕತೆ ಉತ್ಸುಕತೆಯನ್ನು ತಾವು ಸಹ ಗುರುತಿಸಿ ತಾವು ಸಹ ಇಂತಹ ನಿಸರ್ಗದ ಆರಾಧಕರಾಗಿ ನಿಸರ್ಗದಲ್ಲಿ ಒಂದು ಜೀವಿಯಾಗಿ ನಿಸರ್ಗದ ಆಹ್ಲಾದಕತೆಯನ್ನು ಅನುಭವಿಸಿರಿ ಎಂದು ಹೇಳ್ತಾ ಈ ಪದ್ಯವನ್ನು ಹಾಗಾದರೆ ಈ ಪದ್ಯಕ್ಕೊಂದು ಮುಖ್ಯ ತಿರುಳು ಏನು ಕೊಡೋಣ? ಮುಂಗಾರು ಮಳೆಯಿಂದ ಭೂಲೋಕದಲ್ಲಿ ಆಗುವ ಸಂತಸ ಎಂಬುದನ್ನು ತಿಳ್ಕೊಡ್ತಾ ಈ ಪದ್ಯಕ್ಕೆ ಹೆಚ್ಚಿನ ಆಕರಕಂತಗಳಾಗಿ ಕುವೆಂಪುರವರ ಸಮಗ್ರ ಕಾವ್ಯ ಸಂಪುಟ 2, ಕುವೆಂಪು ಕಾವ್ಯ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರದು, ಕುವೆಂಪು ಸಾಹಿತ್ಯ ಸಮೀಕ್ಷೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರ ಪುಸ್ತಕವನ್ನು, ಹೀಗೆ ಕುವೆಂಪು ಅವರ ಕಥನ ಕೌತುಕ ಅಂತ ಪುಸ್ತಕಗಳನ್ನು ಗಮನಿಸಿಕೊಳ್ತಾ ಇಲ್ಲಿಗೆ ಈ ಪದ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ಧನ್ಯವಾದಗಳು.